IPL 2025 ಫೈನಲ್ ಪಂದ್ಯಕ್ಕೆ ಕೌಂಟ್ ಡೌನ್ ಅಥವಾ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ. ಇವತ್ತು ಬೆಂಗಳೂರು ವರ್ಸಸ್ ಪಂಜಾಬ್ ರಣರೋಚಕ ಕಾಳಗ ಇರುತ್ತೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೀತಾ ಇದೆ. ಕೌತುಕ ಕ್ಷಣವನ್ನು ನೋಡಬೇಕು ಅಂತ ಹೇಳಿ ಕ್ರಿಕೆಟ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಅಹಮದಾಬಾದ್ನ ಸ್ಟೇಡಿಯಂನ ಕಡೆಗೆ ಜನಸಾಗರವೇ ಹರಿದು ಬರ್ತಾ ಇದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಇವತ್ತು ಸಂಜೆ ಈ ಒಂದು ಪಂದ್ಯ ಇದೆ. ಪಂಜಾಬ್ ವರ್ಸಸ್ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಏನಾದರೂ ಕರೀರಿ. ಈ ಮ್ಯಾಚ್ ಇಬ್ಬರಿಗೂ ಕೂಡ ಬಹಳ ಇಂಪಾರ್ಟೆಂಟು. ಯಾರೇ ಗೆದ್ದರೂ ಫಸ್ಟ್ ಟೈಮ್ ಅವ್ರಿಗೆ ಈ ಟ್ರೋಫಿ, ಯಾರೇ ಗೆಲ್ಲಿ ಇವತ್ತು IPL ಅಲ್ಲಿ ಫಸ್ಟ್ ಟೈಮ್ ಅವ್ರಿಗೆ ಒಂದು ಟ್ರೋಫಿ ಇರುತ್ತೆ. ಆದರೆ ವಿರಾಟ್ ಕೊಹ್ಲಿ ಕಾರಣಕ್ಕಾಗಿ ಇದು ಬಹಳ ವಿಶೇಷತೆ ಪಡ್ಕೊಳ್ತಾ ಇದೆ. ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ 18ನೇ IPL, 18 ಬಾರಿ ಪ್ರಯತ್ನ ಪಟ್ಟಿದ್ದರೂ ಕೂಡ ಆ ಒಂದು ಕಪ್ಪಿಗೆ ಚುಂಬಿಸುವುದಕ್ಕೆ ಆಗಿರಲಿಲ್ಲ. ಹಾಗಾಗಿ ವಿರಾಟ್ ಕೊಹ್ಲಿಗಾಗಿ ನಾವು ಈ ಕಪ್ಪನ್ನು ಗೆದ್ದುಕೊಡ್ಬೇಕು ಅಂತೇಳಿ ತುಂಬ ಚೆನ್ನಾಗಿ ನೆನಪಿದೆ. ಇದನ್ನು ನಮಗೆ 2011ರಲ್ಲಿ ಮಹೇಂದ್ರ ಸಿಂಗ್ ಧೋನಿ ನೇತೃತ್ವದ ಭಾರತ ತಂಡ ODI ವರ್ಲ್ಡ್ ಕಪ್ಪನ್ನು ಗೆಲ್ಲಕ್ಕಿಂತ ಮುಂಚಿತವಾಗಿ ಇದೇ ಥರ ಮಾತನಾಡ್ತಾ ಇದ್ದಾಗ ಅವಾಗ ಧೋನಿ ಇತರ ಸದಸ್ಯರು ಎಲ್ಲರೂ ಅದು ವಿರಾಟ್ ಕೊಹ್ಲಿ ಆದಿಯಾಗಿ ಎಲ್ಲರೂ ಒಂದು ಮಾತು ಹೇಳಿದ್ರು. ಅವತ್ತು ಸಚಿನ್ ತೆಂಡೂಲ್ಕರ್ ಇಷ್ಟು ವರ್ಷಗಳ ಕಾಲ ಕ್ರಿಕೆಟ್ ಜೀವನವನ್ನು ಸವೆಸಿದ್ದಾರೆ. ಆದರೆ ಆ ಸಚಿನ್ ತೆಂಡೂಲ್ಕರ್ ಎನ್ನುವ ಮನುಷ್ಯನಿಗೆ ಒಂದು ವರ್ಲ್ಡ್ ಕಪ್ ಚುಮ್ಸೋಕ್ಕಾಗಲೇ ಇಲ್ಲ. ಕೊನೆಗೂ ಆಯಿತು. 80ಸಲ್ಲಿ ಶುರು ಮಾಡ್ಕೊಂಡಂಥವ್ರು ತೆಂಡೂಲ್ಕರ್ ಅವರು, 90ಸಲ್ಲಿ ಶುರು ಮಾಡಿದವರು ಗಂಗೂಲಿ, ದ್ರಾವಿಡ್ ಇವರೆಲ್ಲರೂ ಕೂಡ. ಆದರೆ ಒಂದು ವರ್ಲ್ಡ್ ಕಪ್ ಮುಟ್ಟೋಕ್ಕಾಗಲಿಲ್ವಲ್ಲ ಅವರಿಗೆ. ಈವನ್ 2008ರಲ್ಲಿ ನಮಗೆ ಚುಟುಕು ವಿಶ್ವಕಪ್ ಅಥವಾ T20 ವಿಶ್ವಕಪ್ಪನ್ನು ಧೋನಿ ಗೆದ್ದಾಗಲೂ ಕೂಡ ಯಾರೂ ಇರಲೇ ಇಲ್ಲ. ಸ್ವಯಂ ಪ್ರೇರಣೆಯಿಂದ ಅವರೆಲ್ಲರೂ ಕೂಡ ಆಚೆ ಇದ್ದರು. ಅದಕ್ಕಿಂತ ಮುಂಚಿತವಾಗಿ ಕೆರಿಬಿಯನ್ನಲ್ಲಿ ನಡೆದಂಥ ವರ್ಲ್ಡ್ ಕಪ್ಪಲ್ಲಿ ತುಂಬ ಹೀನಾಯವಾಗಿ ಭಾರತ ಸೋತುಬಿಟ್ಟಿತ್ತು ಅವಾಗ. ಅದಾದಮೇಲೆ ಚುಟುಕು ವರ್ಲ್ಡ್ ಕಪ್ ಶುರುವಾಗಿತ್ತು. ಆ ವರ್ಲ್ಡ್ ಕಪ್ಪಲ್ಲಿ ಧೋನಿ ಒಂದು ಕ್ಯಾಪ್ಟನ್ಶಿಪ್ ತೊಗೊಳ್ತಾರೆ. ಕ್ಯಾಪ್ಟನ್ಶಿಪ್ ತೊಗೊಂಡ ಮೇಲೆ ಅದರಲ್ಲಿ ಈ ಸೀನಿಯರ್ಸ್ ಯಾರು ಕೂಡ ಆಡೋದೇ ಇಲ್ಲ. ಮತ್ತೆ ಸಚಿನ್ ಒನ್ ಡೇ ಅಂತ ಬಂದಾಗ ಅವಾಗ ಸಚಿನ್ ತೆಂಡೂಲ್ಕರ್ಗೆ ನಾವು ಇದನ್ನು ಗಿಫ್ಟ್ ಮಾಡ್ತೀವಿ ಅಂತ ಯುವರಾಜ್ ಸಿಂಗ್ ಎಲ್ಲ ಕೂಡ ಮಾತಾಡಿದ್ರು ಅವತ್ತಿಗೆ. ಅದೇ ರೀತಿಯಲ್ಲಿ ಭಾರತ ಅವತ್ತು ODI ವರ್ಲ್ಡ್ ಕಪ್ಪನ್ನು ಗೆದ್ದುಕೊಂಡಿತ್ತು. ಈಗ RCB ಪಣ ಏನು, RCB ಛಲ ಏನು ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿಗಾಗಿ ನಾವು ಈ ಕಪ್ಪನ್ನು ಗೆಲ್ತೀವಿ ಅಂತ ಹೇಳಿ. ವಿರಾಟ್ ಕೊಹ್ಲಿ ಕೂಡ ಈ ಒಂದು IPL ಟೂರ್ನಿಯ ಉದ್ದಕ್ಕೂ ಕೂಡ ಅನೇಕ ಒಳ್ಳೊಳ್ಳೆ ಇನ್ನಿಂಗ್ಸ್ಗಳನ್ನು ಅವರು ಆಡಿದ್ದಾರೆ. ಅದೇ ರೀತಿಯಲ್ಲಿ ನಿಮ್ಗೆ RCB ಟೀಮ್ ಅಂತ ನೀವು ಚೆಕ್ ಮಾಡ್ಕೊಂಡಿದ್ದಾಗ ಮೊದಲು ಇದನ್ನೆಲ್ಲ ಬಿಡ್ ಮಾಡ್ಕೊಂಡ್ರಲ್ಲ, ಬಿಡ್ ಮಾಡಲ್ಲ ಪ್ಲೇಯರ್ಸ್ ತೊಗೊಂಡಾಗ ಅಯ್ಯೋ ಏನು ಹೀಗಿದೆ RCB ಟೀಮು, ಇವ್ರು ಯಾರಿಗೂ ಸರಿಯಾಗಿ ಬಿಡ್ ಮಾಡೋಕ್ಕೆ ಬರಲಿಲ್ಲ, ಎಂತೆಂಥ ಪ್ಲೇಯರ್ನ ಬಿಟ್ಬಿಟ್ರು, ಎಂತೆಂಥ ಪ್ಲೇಯರ್ ತೊಗೊಂಡಿದ್ದಾರೆ, ಹೀಗೆಲ್ಲ ಮಾತು ಬಂತು. ಎಲ್ಲ ಮಾತು ಬಂದಿದ್ದು ಹೌದು. ಇದೆಲ್ಲದರ ಆಚೆಗೂ ಯಾರು ಊಹೆ ಮಾಡದಿರ್ತಕ್ಕಂಥ ರೀತಿಯಲ್ಲಿ RCB ತಂಡ ಪುಟಿದೆದ್ದು ಬಂದು 18ನೇ ಬಾರಿ IPL ಟೂರ್ನಿಯಲ್ಲಿ ನಾವು ಕಪ್ಪು ಗೆಲ್ತೀವಿ ಅಂಥೇಳಿ ಈ ಬಾರಿ ಕಪ್ಪು ನಾವು ಗೆದ್ದೇ ಗೆಲ್ತೀವಿ ಅನ್ನೊಂದು ಛಲದೊಂದಿಗೆ ಇದೀಗ ಮುನ್ನುಗ್ತಾ ಇದೆ. ಈ ಒಂದು ಪಂದ್ಯ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಈ ಸ್ಟೇಡಿಯಂ ಕಡೆಗೆ ಎಲ್ಲರ ಗಮನ ಇದೆ. ಎಷ್ಟು ಹೊತ್ತಿಗೆ ಇವತ್ತು ಸಂಜೆ ಆಗುತ್ತಪ್ಪ, ಏನೇನೋ ಇದೆ ಈಗ ಈ ಒಂದು ಮ್ಯಾಚ್ಗೆ ಸಂಬಂಧಪಟ್ಟಂತೆ. ದೊಡ್ಡ ಥಿಯೇಟ್ರ್ಗಳು ಬುಕ್ ಆಗ್ತಾ ಇವೆ, ಅನೇಕರು ದೊಡ್ಡ ಪರದೆಗಳನ್ನು ಅಳವಡಿಸ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ಪಂದ್ಯದ ಪ್ರದರ್ಶನಕ್ಕೆ ಒಂದಷ್ಟು ಸಜ್ಜು ಮಾಡಿಕೊಳ್ಳಲಾಗ್ತಾ ಇದೆ. ದೊಡ್ಡ ಅಪಾರ್ಟ್ಮೆಂಟ್ಗಳು ಅಂಥ ಕಡೆಗಳಲ್ಲಿ ದೊಡ್ಡ ಸ್ಕ್ರೀನ್ ಅಳವಡಿಸ್ತಾ ಇದ್ದಾರೆ. LED ಸ್ಕ್ರೀನ್ ಆಗಲಿ ಅಥವಾ ಪ್ರೊಜೆಕ್ಟರ್ ಸ್ಕ್ರೀನ್ಗಳಾಗಲಿ ಎಲ್ಲ ಅಳವಡಿಸ್ತಾ ಇದ್ದಾರೆ. ಭಾರಿ ಕುತೂಹಲದಿಂದ ಅಂತೂ ಈ ಒಂದು ಪಂದ್ಯ ಇದೆ. ಈ ಪಂದ್ಯದಲ್ಲಿ ಪಾಟೀದಾರ ಅಥವಾ ಶ್ರೇಯಸ್ಸ ಯಾರ ತಂಡ ಗೆಲ್ಲುತ್ತೆ, ಈ ಒಂದು ಕುತೂಹಲ ಕೂಡ ತುಂಬ ಇದೆ. ಅದಕ್ಕಿಂತ ಹೆಚ್ಚಿನ ಆಕರ್ಷಣೆ ವಿರಾಟ್ ಕೊಹ್ಲಿಗಾಗಿ ಒನ್ ಲಾಸ್ಟ್ ಟೈಮ್ ಈ ಫೈನಲ್ಗೆ ಬಂದು ನಾವು ಈ ಕಪ್ಪನ್ನು ಬಿಡಬಾರ್ದು. 17 ಬಾರಿ ನಮಗೆ ಈ ಕಪ್ಪು ವಂಚಿಸಿಬಿಟ್ಟಿದೆ, ನಮಗೆ ಕೈಗೆ ಸಿಕ್ಕಂತಲೇ ಬಂದು ನಮಗೆ ಮಿಸ್ ಆಗಿಬಿಟ್ಟಿದೆ ಅಂತ ಒಂದು ಕೊರಗಿದೆಯಲ್ಲ. ಅದರಲ್ಲೂ ಫಾರ್ ಎವರ್ RCB ಅಂತಾರೆ ಕೆಲವರು. ಫಾರ್ ಎವರ್ RCB ಗೆಲ್ಲಿ ಸೋಲ್ಲಿ, ಎಷ್ಟು ಬಾರಿ ಬೇಕಾದರೂ ಸೋಲ್ಲಿ, ಆದರೆ RCB ಬಗೆಗಿನ ನಮ್ಮ ಪ್ರೀತಿ ಅಸಾಧ್ಯವಾದದ್ದು, ಅಭೇದ್ಯವಾದದ್ದು, ಅನ್ಕಂಡೀಷ್ನಲ್ಲು ಬೇಷರತ್ ಪ್ರೀತಿ ಅದು. ಇದೇನೋ ಕೊಟ್ಟರೆ, ಇದೇನೋ ಗೆದ್ದರೆ ಮಾತ್ರ ನಾವು ಲವ್ ಮಾಡ್ತೀವಿ, ಇಲ್ಲಿದ್ರೆ ಇಲ್ಲ, ಹಾಗಲ್ಲ. ಅದು ಬೇಷರತ್ ಪ್ರೀತಿ, ಅದು ಷರತ್ತು ರಹಿತ ಪ್ರೀತಿ ಅದು. ಹಾಗಾಗಿ ಎಲ್ಲ ಕಾಲದಲ್ಲೂ ನಮಗೆ RCB ನಾವು ಗೆಲ್ಲಬೇಕು, ಅದನ್ನು ಸಪೋರ್ಟ್ ಮಾಡ್ತೀವಿ ಅಂತ ಕೂಡ ಹೇಳುವವರಿದ್ದಾರೆ. ಇದರ ಮಧ್ಯೆ ಭದ್ರತೆ ಮತ್ತು ಟಿಕೆಟ್ ವಿವರಕ್ಕೆ ಸಂಬಂಧಪಟ್ಟಂತೆ 80,000ಕ್ಕಿಂತ ಹೆಚ್ಚಿನ ಟಿಕೆಟ್ಗಳು ಆನ್ಲೈನ್ನಲ್ಲಿ ಮಾರಾಟವಾಗಿವೆ. ಇದರಲ್ಲಿ 25,000 ಟಿಕೆಟ್ಗಳು ಉಚಿತವಾಗಿರ್ತವೆ. ಇವುಗಳನ್ನು ಕ್ರಿಕೆಟ್ ಮಂಡಳಿ ಸೇರಿದಂತೆ ಇತರ ಸಂಸ್ಥೆಗಳಿಗೆ ಉಚಿತವಾಗಿ ಕೊಡಲಾಗುತ್ತೆ. ಪಾಸ್ಗಳ ರೂಪದಲ್ಲಿ, ಸ್ಪೆಷಲ್ ಟಿಕೆಟ್ ರೂಪದಲ್ಲಿ ಅದನ್ನು ಕೊಡಲಾಗುತ್ತೆ. ಇನ್ನು ಕೆಲವು ಸಂಸ್ಥೆಗಳಿಗೆ ಫ್ರೀ ಇರುತ್ತೆ. ಇದು ಮಿಲಿಟರಿ ಸಿಬ್ಬಂದಿಗೂ ಸೀಟುಗಳನ್ನು ಈ ಬಾರಿಯ ಈ ಒಂದು ಫೈನಲ್ ಮ್ಯಾಚಲ್ಲಿ ಕಾಯ್ದಿರಿಸಲಾಗಿದೆ.
ಆಪರೇಷನ್ ಸಿಂಧೂರ ಆದಮೇಲೆ ಮಿಲಿಟರಿ ಅವರಿಗೆ ಒಂದು ವಿಶೇಷ ಗೌರವ ಕೊಡಬೇಕು, ಈ ಪಂದ್ಯವನ್ನೇ ಅವ್ರಿಗೆ ಅರ್ಪಿಸ್ತಾ ಇದ್ದೀವಿ ಅಂತ ಹೇಳಿದ ಮೇಲೆ ಅವರಿಗೆ ಸೀಟ್ಗಳನ್ನು ಕೂಡ ಕಾಯ್ದಿರಿಸಲಾಗಿದೆ. ಇಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಭಾರೀ ಬಿಗಿ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಸ್ಟೇಡಿಯಂನಲ್ಲಿ ಗರಿಷ್ಠ ಸಂಖ್ಯೆಯ ಭದ್ರತಾ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಪಂದ್ಯವನ್ನು ನೋಡುವಂಥ ಅಭಿಮಾನಿಗಳಿಗೆ ಅನನುಕೂಲತೆಯನ್ನು ತಪ್ಪಿಸುವ ಸಲುವಾಗಿ ಮೆಟ್ರೋ ಸೇವೆಗಳು ರಾತ್ರಿ 12:30ವರೆಗೂ ಕೂಡ ಅಹಮದಾಬಾದ್ನಲ್ಲಿ ಇರುತ್ತೆ.